ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉಲ್ಲಾಸಮಯ ಭಾನುವಾರದ ಈ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ. ಒಂದು ವರ್ಷವನ್ನ ಕಳೆದ್ಬಿಟ್ರು ನರೇಂದ್ರ ಮೋದಿ. ಜೂನ್ 4, 2024, ಜುಲೈ 20, 2025. ಒಂದು ವರ್ಷದಲ್ಲಿ ಈ ದೇಶದಲ್ಲಿ ಏನೆಲ್ಲ ಆಗಿ ಹೋಯಿತು. ನಾಳೆ ಮತ್ತೆ ಸಂಸತ್ನ ಅಧಿವೇಶನದ ಪ್ರಾರಂಭ. ಕಾಲಘಟ್ಟ ಹೇಗೆ ಬದಲಾಗಿ ಬಿಡುತ್ತೆ ಅನ್ನೋದಕ್ಕೆ ಈ ಒಂದು ವರ್ಷದ ಅವಧಿಯನ್ನು ನೀವು ನೋಡಿದ್ರೆ ಸಾಕು. ಜೂನ್ 4ಕ್ಕೆ ಇದ್ದಂಥ ಮನಸ್ಥಿತಿ, ಆಗ ಇದ್ದಂಥ ರಾಜಕೀಯ ಸ್ಥಿತಿಗತಿಗಳು, ಆಗ ವಿಜೃಂಭಿಸ್ತಾ ಇದ್ದಂಥ ವಿಪಕ್ಷಗಳು, ಅತಂತ್ರ ಸ್ಥಿತಿಯಲ್ಲಿದ್ದಂಥ ನರೇಂದ್ರ ಮೋದಿಯವರ ರಾಷ್ಟ್ರಭಕ್ತರು, ಸಾಧ್ಯವಾದಷ್ಟು ನರೇಂದ್ರ ಮೋದಿಯವರ ಸರ್ಕಾರವನ್ನು ಇಳಿಸಿಬಿಡಬೇಕು ಎನ್ನುವಂಥ ಕುತಂತ್ರ ಮಾಡುವಂಥ ಪಿತೂರಿಗಾರರು, ಇದೆಲ್ಲವನ್ನ ದಾಟಿಕೊಂಡು ಇವತ್ತು ಸದೃಢವಾದಂಥ ಮಹಾಸಂಕಲ್ಪದ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ನನಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಎದುರಿಸಿದಷ್ಟು ಸವಾಲುಗಳನ್ನು ಬಹುಶಃ ಯಾವ ಸರ್ಕಾರವೂ ಎದುರಿಸಿಯೇ ಇಲ್ಲ ಇಷ್ಟು ವರ್ಷ. ಮೊದಲನೇದಾಗಿ 1947ರ ಈಚೆಗೆ ವಿಪಕ್ಷ ಎನ್ನುವಂಥ ಕಲ್ಪನೆಯೇ ಇರಲಿಲ್ಲ ಮತ್ತು ಆ ಮಟ್ಟಿನ ಬಹಳ ದೊಡ್ಡದಾದಂಥ ವಿಪಕ್ಷಗಳು ರೂಪುಗೊಳ್ಳಲು ಇಲ್ಲ ಭಾರತದ ರಾಜಕೀಯ ಇತಿಹಾಸದಲ್ಲಿ. ಇದ್ದದ್ದೇ ಕಾಂಗ್ರೆಸ್ಸು, ಅದು ಒಳ್ಳೆಯದನ್ನೇ ಮಾಡುತ್ತೆ ಅಂತ ನಂಬಿರುವಂಥ ಅಮಾಯಕ ಜನತೆ, ತಾನೇ ಪಡೆದಂಥ ಸ್ವಾತಂತ್ರ್ಯ, ಅದನ್ನು ಅನುಭವಿಸುವುದರಲ್ಲಿ ತಲ್ಲೀನರಾಗಿದ್ದಂಥ ಮಹಾಜನತೆ, ತಮ್ಮ ಬೇಕು ಬೇಡುಗಳನ್ನೆಲ್ಲ ನೆಹರು ಅವರು ನೋಡ್ಕೋತಾರೆ, ಇಂದಿರಾ ಗಾಂಧಿ ಅವರು ನೋಡ್ಕೋತಾರೆ ಅಂತ ಭಾವಿಸಿದಂಥ ರಾಷ್ಟ್ರಭಕ್ತ ಜನತೆ, ಅಂಥ ಒಂದು ಕಾಲಘಟ್ಟವನ್ನು ದಾಟಿಕೊಂಡು ಇವತ್ತು ಪ್ರತಿ ಕ್ಷಣವೂ ಪ್ರತಿದಿನವೂ ಅನುದಿನವೂ ಪ್ರಶ್ನೆಗಳನ್ನು ಕೇಳುವಂಥ ಜನತೆ, ಎಲ್ಲವನ್ನೂ ನಿಕಷಕ್ಕೆ ಇಟ್ಟು ನೋಡುವಂಥ ಮನಸ್ಥಿತಿಯ ರಾಜಕಾರಣದವರೆಗೆ ಬಂದು ನಿಂತಿದ್ದೇವೆ. ನಾಳೆ ಸಂಸತ್ ಅಧಿವೇಶನ, ಮಾನ್ಸೂನ್ ಅಧಿವೇಶನ. ಈ 11 ವರ್ಷಗಳ ಅಧಿವೇಶನದಲ್ಲಿ ನರೇಂದ್ರ ಮೋದಿಯವರ ಪ್ರತಿ ಅಧಿವೇಶನವೂ ಕೂಡ ಸವಾಲಿನದ್ದೇ. ಪ್ರತಿ ಬಾರಿಯೂ ಒಂದು ವಿಷಯವನ್ನು ಇಟ್ಕೊಂಡು ವಿಪಕ್ಷದವರು ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ವಿಘ್ನಗಳನ್ನುಂಟು ಮಾಡಿದಂಥ ಇತಿಹಾಸವೇ ನಮ್ಮ ಕಣ್ಣು ಮುಂದಿದೆ. ಅದು ಪೆಗಸಿಸ್ ಆಗಿರಬಹುದು, ಅದು ರಫೈಲ್ ಆಗಿರಬಹುದು, ಅದು ಸೆಬಿ ಹಗರಣ ಆಗಿರಬಹುದು. ಒಂದಲ್ಲ ಎರಡಲ್ಲ, ಒಂದಿಲ್ಲ ಒಂದು ಯಾವುದೋ ಸಂದರ್ಭವನ್ನು ಇಟ್ಕೊಂಡು, ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಸರ್ಕಾರವನ್ನು ಇಕ್ಕಳಕ್ಕೆ ಸಿಲುಕಿಸುವಂಥ ಮನಸ್ಥಿತಿ. ಆದರೆ ನಾಳೆ ನೋಡಿ, ನಾಳೆ ಎಂಥ ಮಜಾ ಅಂದರೆ, ವಿಪಕ್ಷದ ಬಹಳಷ್ಟು ಜನ ಸದಸ್ಯರು ನರೇಂದ್ರ ಮೋದಿ ರೂಪಿಸಿದಂಥ ಸಮಿತಿಗಳ ಮೂಲಕ, ನಿಯೋಗಗಳ ಮೂಲಕ ಭಾರತ ಸರ್ಕಾರದ ಆಪರೇಷನ್ ಸಿಂಧೂರ್ನ ಸಾಧನೆಯನ್ನು ಬಣ್ಣಿಸಲಿಕ್ಕೆ ವಿದೇಶ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ. ಯಾವ ಆಪರೇಷನ್ ಸಿಂಧೂರ್ ಕುರಿತಾಗಿ ರಾಹುಲ್ ಗಾಂಧಿ ನಿರಂತರವಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು, ಯಾವ ರಾಹುಲ್ ಗಾಂಧಿ ರಫೈಲ್ ಎಷ್ಟು ಬಿದ್ದು ಅಂತ ಕೇಳ್ತಾ ಇದ್ರು, ಯಾವ ಮಲ್ಲಿಕಾರ್ಜುನ ಮುತ್ಯ ಚುಟುಪುಟ್ ಯುದ್ಧ ಅಂತ ಹೇಳ್ತಾ ಇದ್ರು, ಅಂಥ ಕಾಂಗ್ರೆಸ್ಸಿನ ಎದುರುಗಡೆ ಅವರದೇ ಪಕ್ಷದ ಮತ್ತು ಇತರೆ ವಿಪಕ್ಷಗಳ ಸಾರಥ್ಯದಲ್ಲಿ, ಅವರ ಸಹಯೋಗದಲ್ಲಿ ನರೇಂದ್ರ ಮೋದಿ ವಿದೇಶದ ಆ ಪ್ರವಾಸವನ್ನು ಮಾಡಿಸಿ ಮುಗಿಸಿದ್ದಾರೆ. ಜೊತೆಗೆ ಈಗ ಸಂಸತ್ತಿನಲ್ಲಿ ಸವಾಲುಗಳನ್ನು ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಬಾರಿಯ ಸಂಸತ್ ಅಧಿವೇಶನದ ವಿಶೇಷತೆಯನ್ನು ಬಹಳ ಮಜಾ ಇರುವಂಥ ಅಧಿವೇಶನ ಅಂತ ನನಗನ್ಸೋದು. ಯಾಕೆಂದ್ರೆ ಈ ಬಾರಿ ವಿಷಯ ಬರ್ತಾ ಇರೋದು ಯಶವಂತ್ ವರ್ಮಾ ಅವರ ಮಹಾಭಿಯೋಗದ ಕುರಿತಾಗಿ, ವಾಗ್ದಂಡನೆಯ ಕುರಿತಾಗಿ. ನೋಡಿ, ಮನುಷ್ಯ ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ ಆಗಿ ಈಗ ಇರುವಂಥದ್ದು. ಇವರು ದಿಲ್ಲಿ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದ ಸಂದರ್ಭದಲ್ಲಿ ಮಾರ್ಚ್ 16ರಿಂದ ಮಾರ್ಚ್ 20ರ ನಡುವೆ, ಮಾರ್ಚ್ 16ನೇ ತಾರೀಕು ಇವರ ಮನೆಯಲ್ಲಿ 5 ಗೋಣಿ ಚೀಲಗಳಷ್ಟು ನೋಟುಗಳು ಸಿಗ್ತವೆ. ಮನೆಗೆ ಬೆಂಕಿ ಬಿದ್ದಿರತ್ತೆ, ಆಕಸ್ಮಿಕ ಅಪಘಾತ ಆಗಿರುತ್ತೆ. ಆವಾಗ ಅಗ್ನಿಶಾಮಕ ದಳದವರು ಬರ್ತಾರೆ, ಬಂದವರು ಬೆಂಕಿ ನಂದಿಸಲಿಕ್ಕೆ ಹೋಗ್ತಾರೆ. ದೊಡ್ಡ 5 ಗೋಣಿ ಚೀಲಗಳಷ್ಟು ನೋಡಿ ಅವಾಕ್ಕಾಗಿ ಬಿಡ್ತಾರೆ, ನಿಬ್ಬೆರಗಾಗ್ತಾರೆ. ತದನಂತರ ತಮ್ಮ ಅಗ್ನಿಶಾಮಕ ದಳದ ಡಿಜಿಗೆ ತಿಳಿಸ್ತಾರೆ, ಅವರು ಪೊಲೀಸರಿಗೆ ತಿಳಿಸ್ತಾರೆ. ದಿಲ್ಲಿ ಚೀಫ್ ಜಸ್ಟಿಸ್ ವಿಷಯ ತಿಳಿಸಲಾಗತ್ತೆ, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ವಿಷಯ ತಿಳಿಸಲಾಗತ್ತೆ. ಅಷ್ಟೆಲ್ಲ ಮಾಡಿದ ಮೇಲೆ ಮುಚ್ಚಿ ಹಾಕಲಾಗತ್ತೆ. ಮುಂದೆ 20ನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಇದರ ಕುರಿತು ಒಂದು ವರದಿ ಪ್ರಕಟವಾಗುತ್ತೆ. ಅಲ್ಲಿಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಈಗ ಯಾಕೆ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಂದ್ರೆ, ಸರಿಯಾಗಿ ಆಯಕಟ್ಟಿನ ಸಂದರ್ಭದಲ್ಲಿ
ಸಂಸತ್ ಅಧಿವೇಶನ ಶುರುವಾಗುವ ಹಿಂದಿನ ದಿವಸ ಯಶವಂತ ವರ್ಮಾ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಅದು ಸದ್ಯಕ್ಕಿರುವಂತಹ ವಿಚಾರ. ಯಶವಂತ ವರ್ಮಾ 3 ಜನ ಜಡ್ಜ್ಗಳು ನಡೆಸಿದಂತ ತನಿಖೆ ಯಾವುದು? ಪಂಜಾಬ್ ಹರಿಯಾಣ ಹೈಕೋರ್ಟಿನ ಚೀಫ್ ಜಸ್ಟಿಸ್, ಹಿಮಾಚಲ ಪ್ರದೇಶದ ಹೈಕೋರ್ಟಿನ ಚೀಫ್ ಜಸ್ಟಿಸ್, ಆಮೇಲೆ ಕರ್ನಾಟಕ ಹೈಕೋರ್ಟಿನ ಒಬ್ಬ ಮಹಿಳಾ ಜಡ್ಜ್. ಈ 3 ಜನರ ಸಮಿತಿಯಿಂದ ನಡೆದಂತ ತನಿಖೆ, ಅದರಿಂದ ಬಂದಂತ 56 ಪುಟಗಳ ವಿಸ್ತೃತವಾದ ವರದಿ, 16 ಜನಗಳ ಸಾಕ್ಷ್ಯ, ಸ್ವತಃ ಯಶವಂತ್ ವರ್ಮಾ ಅವರ ಮಗಳ ಹೇಳಿಕೆ ಎಲ್ಲವನ್ನು ಒಳಗೊಂಡಂತ ವರದಿಯ ನಂತರ ಈಗ ಯಶವಂತ್ ವರ್ಮಾ ಹೇಳ್ತಾ ಇದ್ದಾರೆ, ನನಗೆ ನ್ಯಾಯ ಸಿದ್ಧಾಂತದ ವಿರುದ್ಧವಾಗಿ ನನ್ನ ವಿರುದ್ಧ ಮಹಾಭಿಯೋಗವನ್ನು ತರ್ತಾ ಇದೆ ಸಂಸತ್ತು ಅಂತ ಹೇಳ್ತಾ ಇದ್ದಾರೆ. ಮಧ್ಯದಾಗಿ ಸಾಧ್ಯವಾದಷ್ಟು ಈ ವಿಷಯವನ್ನು ಮಿಚ್ಚಿ ಹಾಕಲಿಕ್ಕೆ ಇಡೀ ನ್ಯಾಯಾಂಗ ಪ್ರಯತ್ನ ಮಾಡಿತು. ಯಾವಾಗ ವಿಷಯ ಭುಗಿಲೇಳತ್ತೋ ಆವಾಗ ಅವ್ರ ಮೇಲೆ FIR ಹಾಕಲಿಲ್ಲ. ಸ್ವತಃ ಈ ದೇಶದ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು ಪ್ರಶ್ನೆ ಮಾಡಿದ್ರು, ಈ ದೇಶದ 140 ಕೋಟಿ ಜನರು ಯಾವುದಾದ್ರೂ ಅಫೆನ್ಸ್ ಮಾಡಿದ ಸಂದರ್ಭದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗುತ್ತೆ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಲಾಗುತ್ತೆ, ಇವರಿಗೆ ಯಾಕೆ ವಿನಾಯಿತಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅದಾದ್ಮೇಲೆ 3 ಜನರ ಸಮಿತಿಯನ್ನ ಮಾಡಲಾಯಿತು, ಯಾವುದೋ ತನಿಖಾ ಸಂಸ್ಥೆಗೆ ಕೊಡಲಿಲ್ಲ. ಆ 3 ಜನ ನಿರಂತರವಾಗಿ ಇದರ ಕುರಿತು ತನಿಖೆಯನ್ನ ಮಾಡಿದ್ರು. ತನಿಖೆ ಮಾಡಿದ ಮೇಲೆ ಈತ ತಪ್ಪಿತಸ್ಥ ಅನ್ನುವಂತ ವರದಿಯನ್ನ ಕೊಟ್ಟರು. ಆ ವರದಿಯನ್ನ ಅವತ್ತಿದ್ದಂತ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ನೋಡಿ ಅವಾಕ್ಕಾಗ್ತಾರೆ. ಏನು ಮಾಡಬೇಕು ತಿಳಿಯೋದಿಲ್ಲ. ಅವರು ನಿವೃತ್ತಿಯ ಅಂಚಿನಲ್ಲಿರುವಂತಹ ದಿನ ಅದು. ತಗೊಂಡೋಗಿ ರಾಷ್ಟ್ರಪತಿಗೆ ಸರ್ಕಾರಕ್ಕೆ ಅರ್ಪಿಸ್ತಾರೆ. ಹೇಳ್ತಾರೆ, ಇವರ ಮೇಲೆ ಮಹಾಭಿಯೋಗವನ್ನ ಮಾಡಬಹುದು, ವಾಗ್ದಂಡನೆಯನ್ನ ಮಾಡಬಹುದು, ಇಂಪೀಚ್ ಮಾಡಬಹುದು ಅಂತ. ಆವಾಗ ಹೊತ್ತಿಕೊಂಡಂತ ಅಗ್ನಿ ಏನಿದೆ, ಕಿಡಿ ಏನಿದೆ, ಅದು ಈಗ ಸಂಸತ್ತಿನ ಮೊಗಸಾಲೆಯಲ್ಲಿ ಬಂದು ಕೂತಿದೆ. ಈ ಬಾರಿಯ ಮಳೆಗಾಲದ ಅಧಿವೇಶನದ ಬಹಳ ಮುಖ್ಯವಾದಂತಹ ವಿಚಾರ ನೋಡಿ. ಮೇ 8ನೇ ತಾರೀಕು ವರದಿಯನ್ನು ಕೊಟ್ಟಿದೆ ಆ ಸಮಿತಿ, ಸಂಜೀವ್ ಖನ್ನಾ ಕೈಗೆ ಬಂದಿರೋದು. ಮೇ 8ರಿಂದ ಜುಲೈ 19ರವರೆಗೂ 18ನೇ ತಾರೀಕುವರೆಗೂ, ಅಂದರೆ ಸುಮಾರು 2 ತಿಂಗಳು 9 ದಿವಸದ ಕಾಲ ಇದರ ಬಗ್ಗೆ ತುಟಿ ಪಿಟಕೆನ್ನಲಾರದಂಥ ಯಶವಂತ್ ವರ್ಮಾ ಎನ್ನುವಂತ ಜಸ್ಟಿಸ್ ಈಗ ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ನ್ಯಾಯ ದಕ್ತಾ ಇಲ್ಲ, ಸರಿಯಾಗಿ ನನ್ನ ಪ್ರಕರಣವನ್ನು ವಿಲೇವಾರಿ ಮಾಡಿಲ್ಲ, ಇತ್ಯರ್ಥ ಮಾಡಿಲ್ಲ. ಆದ್ದರಿಂದ ಇದು ನ್ಯಾಯದಾನದ ವಿರುದ್ಧವಾದಂಥದ್ದು. ಆದ್ದರಿಂದ ಮಹಾಭಿಯೋಗಕ್ಕೆ ತಡೆ ನೀಡಬೇಕು, ಸಂಸತ್ತಿನಲ್ಲಿ ಇದಕ್ಕೆ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಅವರ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಯಾರೋ ಐರ್ಗೈರ್ ವ್ಯಕ್ತಿ ಮಾಡಿರುವಂತಹ ತನಿಖೆ ಅಲ್ಲ, ಇವರದೇ ಸಹೋದ್ಯೋಗಿಗಳು ಮಾಡಿದಂತಹ ತನಿಖೆ. ಅದರಲ್ಲಿ 2 ಚೀಫ್ ಜಸ್ಟಿಸ್ಗಳು, ಅಂದ್ರೆ ಇವರಿಗಿಂತ ಮೇಲಿನ ಹುದ್ದೆಯಲ್ಲಿರುವಂತಹ, ಇವರಿಗಿಂತ ಹೆಚ್ಚು ಅನುಭವವಿರುವಂತಹ ಸಹೋದ್ಯೋಗಿ ವ್ಯಕ್ತಿ 2, ಒಬ್ಬರು ಬೆಂಗಳೂರು ಹೈಕೋರ್ಟ್, 3 ಜನ ಮಾಡಿದ್ರು. ನ್ಯಾಯ ಸಿದ್ಧಾಂತದ ವಿರುದ್ಧವಾಗಿದೆ, ವ್ಯತಿರಿಕ್ತವಾಗಿದೆ ಅಂತ ಅವರ ಪ್ರಶ್ನೆ. ಹಾಗಾದ್ರೆ ಏನ್ ಮಾಡಬೇಕಾಗಿತ್ತು? ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಆತನ ಮನೆಯಲ್ಲಿ ಅಕ್ರಮವಾಗಿ ಹಣ ಸಿಕ್ಕ ಸಂದರ್ಭದಲ್ಲಿ ತಕ್ಷಣದಲ್ಲಿ ಆತನಿಗೆ ಕೈಕೋಳವನ್ನು ಹಾಕಿ ಆತನನ್ನು ಬಂಧಿಸಲಾಗತ್ತೆ, ಆತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗತ್ತೆ. ಸರ್ಕಾರಿ ಉದ್ಯೋಗಿಯಾಗಿದ್ದರೆ ಆತನನ್ನ ಸಸ್ಪೆಂಡ್ನಲ್ಲಿ ಇಡಲಾಗತ್ತೆ, ಇಲ್ಲ ಉಚ್ಚಾಟನೆ ಮಾಡಲಾಗತ್ತೆ, ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗತ್ತೆ. ಇದ್ಯಾವುದನ್ನೂ ಮಾಡಲಿಲ್ಲ. ಅಂದರೆ ನ್ಯಾಯ ಸಿದ್ಧಾಂತದ ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಇವರು ಹೇಳೋ ಮಾತು ಸರಿ ಅಂತ ನನಗನ್ಸುತ್ತೆ. ಇದೆಲ್ಲವನ್ನ ಮಾಡಿದರೆ ನ್ಯಾಯ ಸಿದ್ಧಾಂತದ ಪರವಾಗಿ ಮಾಡಿದಂಥ ಕೆಲಸ ಅಂತ ನಾವು ಭಾವಿಸಬಹುದಿತ್ತು. ನನಗೆ ಒಂದು ವಿಷಯ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ, ಇದು ಸರ್ಕಾರದಿಂದ ಮೂವ್ ಆಗ್ತಾ ಇರುವಂತ ವಾಗ್ದಂಡನೆ, ಮಹಾಭಿಯೋಗ ಅಲ್ಲ. ಇದನ್ನ ಸಂಸತ್ ಸದಸ್ಯರು ತಾವಾಗಿಯೇ ಮಂಡಿಸ್ತಾ ಇರುವಂತಹ ಮಹಾಭಿಯೋಗ ಇದು. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಕಾನೂನು ಸಚಿವಾಲಯ ಇದನ್ನ ಮೂವ್ ಮಾಡ್ತಾ ಇಲ್ಲ. ಸ್ವತಃ ಎಲ್ಲಾ ಸದಸ್ಯರು ಸೇರಿ ನ್ಯಾಯಾಂಗದಲ್ಲಿ ಈ ರೀತಿಯಾದಂತಹ ಕಳಂಕಭರಿತ ವ್ಯಕ್ತಿ ಇರಬಾರದು, ನ್ಯಾಯದಾನದ ವಿರುದ್ಧ ಈ ದೇಶದ ಜನರಿಗೆ ಇರುವಂತಹ ಈ ಮನಸ್ಥಿತಿ ಏನಿದೆ ಅದನ್ನು ಹೋಗಲಾಡಿಸಬೇಕು ಅಂತ ಸಂಸತ್ ಸದಸ್ಯರು ತೆಗೆದುಕೊಂಡಿರುವ ತೀರ್ಮಾನ. ಹಾಗಾದ್ರೆ ಕಪಿಲ್ ಸಿಬಲ್ ವಾದ ಏನು? ಕಪಿಲ್ ಸಿಬಲ್ ವಾದ ಏನಪ್ಪಾ ಅಂತಂದ್ರೆ, ಮತ್ತೆ NJAC ಹೇರುವಂತಹ ತಂತ್ರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನ್ಯಾಯಾಂಗದ ಏನು ಪವರ್ ಇದೆ, ಅಧಿಕಾರ ಇದೆಯೋ ಅದನ್ನ
ಕರ್ಬ್ ಮಾಡಲಿಕ್ಕೆ ಅಂದ್ರೆ ತುಳಿಯಲಿಕ್ಕಾಗಿ ದಮನಿಸಲಿಕ್ಕಾಗಿ ಇಂಥದೊಂದು ಮೂವ್ ಮಾಡುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಇನ್ನೊಂದು ಅಂಶವನ್ನು ಕೆಲವೊಬ್ಬರು ಸೇರಿಸ್ತಾ ಇದ್ದಾರೆ. ಅದೇನಪ್ಪ, ಶೇಖರ್ ಯಾದವ್ ಅವರ ಕುರಿತಾಗಿಯೂ ವಾಗ್ದಂಡನೆ ಆಗಬೇಕು, ಮಹಾಭಿಯೋಗ ಆಗಬೇಕು. ಶೇಖರ್ ಯಾದವ್ ಯಾರು? ಶೇಖರ್ ಯಾದವ್ ಅಲಹಾಬಾದ್ ಹೈಕೋರ್ಟಿನ ಒಬ್ಬ ಜಸ್ಟಿಸ್. ಅವರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಆಡಿದಂತ ಮಾತುಗಳು ಅಂದ್ರೆ ಬಹುಸಂಖ್ಯಾತ ಹಿಂದೂಗಳಿಗೆ ಧ್ವನಿ ಬರಬೇಕು, ಯಾರೋ ಕಟಮುಲ್ಲಾ ಹೇಳಿದ್ದನ್ನು ಕೇಳಿಕೊಂಡು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ, ಈ ದೇಶದ ಬಹುಸಂಖ್ಯಾತರು ಯಾರಿದಾರೋ ಅವರ ಧ್ವನಿ ಈ ದೇಶದ ಧ್ವನಿ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದರು. ಈ ಕಡೆ ಭ್ರಷ್ಟಾಚಾರದ ಪ್ರಕರಣ ಯಶವಂತ್ ವರ್ಮಾ ಅದು, ಈ ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಕರಣ, ಒಂದಕ್ಕೊಂದು ನೀವು ತಕ್ಕಡಿಯಲ್ಲಿ ಇಡಲಿಕ್ಕೆ ಸಾಧ್ಯವಾಗಲಾರದಂತಹ ವಿಚಾರ. ಇಂಥ ಸಂದರ್ಭದಲ್ಲಿ ಎರಡನ್ನೂ ಸೇರಿಸಿ ಮಹಾಭಿಯೋಗ ಮಾಡುವುದು ಅನ್ನೋದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಖ್ಯವಾಗಿ ಆಡಳಿತ ಪಕ್ಷ ಇದಕ್ಕೆ ಒಪ್ಪುವಂತ ಪರಿಸ್ಥಿತಿ ಬರೋದಿಲ್ಲ. ಈಗ ಸವಾಲುಗಳೇನು ಹಂಗಂದ್ರೆ ಇದರ ಕುರಿತಾಗಿ ಏನು ಸವಾಲಿದೆ? ಸವಾಲೇನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟು ಸಂಸತ್ತಿನ ಈ ನಡೆಯನ್ನ ಅಂದ್ರೆ ಈಗೇನು ಇವರು ಮಹಾಭಿಯೋಗವನ್ನು ತರಬೇಕು ಅಂತ ಮಾಡಿದಾರೋ ಇವ್ರ ಮೇಲೆ, ಯಶವಂತ್ ವರ್ಮಾ ಎನ್ನುವಂತ ಭ್ರಷ್ಟ ಅಂತ ಆರೋಪಿಸಲಾಗಿರುವಂತಹ ಜಡ್ಜ್ ಮೇಲೆ ತರ್ತಾ ಇರುವಂತಹ ಮಹಾಭಿಯೋಗ ಏನಿದೆ ಇದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತಾ 124/4 ಪ್ರಕಾರ 124 ಪ್ರಕಾರ ಯಾವುದೇ ಕಾರಣಕ್ಕೂ ಸಂಸತ್ತಿನಲ್ಲಿ ನಡೆಯುವ ಕಲಾಪದಲ್ಲಿ ಸುಪ್ರೀಂ ಕೋರ್ಟ್ ಮೂಗು ತೂರಿಸುವ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು? ಕಾರ್ಯಾಂಗ ಮಾಡುವಂತಹ ಚಟುವಟಿಕೆಗೆ ತಡೆಯನ್ನು ಒಡ್ಡಬಹುದು, ನಿರ್ದೇಶನ ಮಾಡಬಹುದು. ಇದು ನಡೀತಾ ಇರೋದು ಶಾಸಕಾಂಗದಲ್ಲಿ. ನೋಡ್ಕೋ, ಇದರ ಸೂಕ್ಷ್ಮತೆಯನ್ನು ಅರ್ಥಕೊಳ್ಳಿ ನೀವು. ಈಗ ನಡೀತಾ ಇರೋದು ಸಂಘರ್ಷ ತಂದು ಇಡ್ತಾ ಇರೋದು ಹೇಗೆ? ಯಶವಂತ್ ವರ್ಮಾ ಮತ್ತೆ ಕಪಿಲ್ ಸಿಬಲ್ ಅವರು ನ್ಯಾಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ಇವರ ಸಂಘರ್ಷ. ಯಾರು ದೊಡ್ಡವರು? ಸುಪ್ರೀಂ ಕೋರ್ಟ್ ದೊಡ್ಡವರಾ? ಪಾರ್ಲಿಮೆಂಟ್ ದೊಡ್ಡವ್ರದಾ? ಅವ್ರ ಮೇಲೆ ಇವರು ದಬಾವಣೆ ತಂದು ನಿಲ್ಲಿಸಬಹುದಾ? ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ್ರು ನಾವು ಇದನ್ನ ಮಹಾಭಿಯೋಗವನ್ನು ಮೂವ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇದು ಈ ಸಂಘರ್ಷಕ್ಕೆ ದಾರಿಯಾಗಲಿ ಅಂತ ಕಪಿಲ್ ಸಿಬಲ್ ಆಯಕಟ್ಟಿನ ಸಂದರ್ಭದಲ್ಲಿ ಈ ವಿಷಯವನ್ನು ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ತಂದು ನಿಲ್ಲಿಸಿದ್ದಾರೆ. ನೋಡಿ, ಈ ದೇಶದಲ್ಲಿ ಯಾವ್ಯಾವ ರೀತಿಯ ಜನ ಇರ್ತಾರೆ, ಎಂತೆಂಥ ಪ್ರಭೃತಿಗಳಿರ್ತಾರೆ, ಸುಮ್ಮನೆ ನೋಡಿ. ಚಾಣಕ್ಯನ ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ, ಏನಂತಂದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಕರೆಯೋದು. ಅದಕ್ಕೆ ಚಾಣಕ್ಯ ಕೇವಲ ಅರ್ಥಶಾಸ್ತ್ರವನ್ನು ಮಾತ್ರ ಹೇಳಲಿಲ್ಲ, ಎಕನಾಮಿಕ್ಸ್ ಬಗ್ಗೆ ಮಾತ್ರ ಮಾತಾಡಿದ. ಅರ್ಥಶಾಸ್ತ್ರಕ್ಕೆ ಬೇರೆ ಬೇರೆ ಮಜಲುಗಳನ್ನು ಹೇಳ್ತಾ ಹೋಗ್ತಾನೆ ಚಾಣಕ್ಯ. ನೀವು ಆಚಾರ್ಯ ಚಾಣಕ್ಯ ಅವರ ಪುಸ್ತಕವನ್ನು ಓದಬೇಕು. ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯವರು ಪ್ರಕಟಿಸಿರೋ ಪುಸ್ತಕ ಅದು. ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರು ಬರೆದಿರೋ ಪುಸ್ತಕವನ್ನೇ ಓದಿ, ಬಹಳ ಚೆನ್ನಾಗಿದೆ ಅದು. ಎಷ್ಟು ಸುದೀರ್ಘವಾಗಿ ಇದನ್ನು ಬರೆದಿದ್ದಾರೆ ಅಂತಂದ್ರೆ ಒಂದೊಂದು ಪುಟವನ್ನು ಓದಿದಾಗಲೂ ನಿಮಗೆ ಪುಳಕಿತರಾಗಿಬಿಡ್ತೀರಿ, ರೋಮಾಂಚನ ಆಗುತ್ತೆ. ಆ ರೀತಿಯಾದಂತಹ ಬರವಣಿಗೆ ಅದು. ಅದ್ರಲ್ಲಿ ಹೇಳ್ತಾರೆ, ಅರ್ಥಶಾಸ್ತ್ರ ಅಂತಂದ್ರೆ ಅರ್ಥಶಾಸ್ತ್ರ ಅಲ್ಲದು ಕೇವಲ ಅರ್ಥಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ. ಅರ್ಥ ಒಂದು ವಿಷಯ, ಒಂದು ರಾಜ್ಯವನ್ನು ನಡೆಸುವಾಗ, ಒಂದು ದೇಶವನ್ನು ನಡೆಸುವಾಗ ಅರ್ಥವನ್ನ ಐಡೆಂಟಿಫೈಯಿಂಗ್ ದಿ ಅರ್ಥ, ಸಂಪತ್ತನ್ನ ಗುರುತಿಸುವ, ಸಂಪತ್ತನ್ನ ಬೆಳೆಸುವ, ಸಂಪತ್ತನ್ನ ನಿರ್ವಹಿಸುವ ಕೆಲಸ ರಾಜ್ಯ ಬೊಕ್ಕಸಕ್ಕೆ ಮಾಡಬೇಕಾದ ಕೆಲಸ, ರಾಜನ ಕೆಲಸ ಆಗಿರುತ್ತೆ. ಆದರೆ ಅಷ್ಟೇ ಅರ್ಥಶಾಸ್ತ್ರ ಅಲ್ಲ. ಅರ್ಥ ಅಂದ್ರೆ ರಾಜಕೀಯ ಶಾಸ್ತ್ರವನ್ನ ಕೂಡ ಅರ್ಥಶಾಸ್ತ್ರ ಅಂತ ಕರಿಬೇಕಾಗತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು, ಆಚಾರ್ಯ ಚಾಣಕ್ಯ ಅವರು. ಅವ್ರು ಹೇಳ್ತಾರೆ, ಧರ್ಮಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರಿಬೇಕಾಗತ್ತೆ. ಏನಂಗಂದ್ರೆ ಧರ್ಮಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತಂದ್ರೆ ಹೆಂಗೆ? ಆತ ಧರ್ಮಭೀರುವಾಗಿರಬೇಕು, ಆತ ಮಾಡುವ ಕೆಲಸಗಳು ಧರ್ಮ ಮತ್ತು ರಾಜಕೀಯ ಎರಡನ್ನ ನಿಭಾಯಿಸಿಕೊಂಡು ಹೋಗುವ ಹಾಗಿರಬೇಕು, ತನ್ಮೂಲಕ ಅರ್ಥವನ್ನ ತರಬೇಕು. ಇಲ್ಲಿ ದುಡ್ಡಿನ ವಿಷಯ ಬಂದಿರೋದ್ರಿಂದ ಹೇಳ್ತಾನೆ, ಯಶವಂತ್ ವರ್ಮಾನ ಅರ್ಥ ಏನಿದೆಯಲ್ಲ, 5 ಗೋಣಿ ಚೀಲದಲ್ಲಿ ಬಂದಂತ ಅರ್ಥ, ಆ ಅರ್ಥ ಬಂದಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಸುಮಾರು 6,000 ಸೂತ್ರಗಳಿದಾವೆ ಚಾಣಕ್ಯ ಹೇಳಿದ್ದು. ಅದ್ರಲ್ಲಿ ಒಂದು 180 ಬಹಳ ಮುಖ್ಯವಾದದ್ದು. ಬಹುಶಃ ನರೇಂದ್ರ ಮೋದಿ ಅಂತವ್ರಿಗೆ ತುಂಬಾ ಪ್ರಕಾಂಡ ಪಂಡಿತರು ಯಾರು ಈ ರೀತಿಯ ಪಾಠಗಳನ್ನು ಹೇಳ್ಕೊಡ್ತಿರ್ತಾರೆ. ಬಹಳ ಗೌಪ್ಯವಾಗಿ ನಡೀತಾ ಇರುವಂತಹ ವಿಚಾರಗಳಿರ್ತವೆ, ಇವೆಲ್ಲ ಸಾರ್ವಜನಿಕವಾಗಿ ಗೊತ್ತಾಗೋದಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹಿಂದಿ ಪಾಠ ಹೇಳಿಸ್ಕೊತಾ ಇದ್ರು, ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆ ವಯಸ್ಸಿನಲ್ಲಿ ಕೂಡ ಹಿಂದಿ ಕಲಿಯುವ ಮೂಲಕ ಬಹುಭಾಷಿಕರ ರಾಜ್ಯಗಳೇನಿದಾವೆ ಅದನ್ನ ತನಗೆ ಅರ್ಥೈಸುವ ಹಾಗೆ ಆಗಬೇಕು, ಗೊತ್ತಾಗಬೇಕು ನನಗೆ ಅಂತ ಅವ್ರು ಕಲಿತಾ ಇದ್ರು. ಹಂಗೆ ಈ ಕಲಿಯುವ, ಗ್ರಹಿಸುವ ಮನಸ್ಥಿತಿ ಇದೆಯಲ್ಲ,
ಅದರಿಂದ ಮನುಷ್ಯನಿಗೆ ರಾಜ್ಯ ನಡೆಸೋದು ಬಹಳ ಸುಲಭ ಆಗುತ್ತೆ. ಇನ್ನೊಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ ಚಾಣಕ್ಯ. ಏನು ಹೇಳ್ತಾರೆ ಅಂದ್ರೆ, ಯುದ್ಧವನ್ನ ಯಾವಾಗ ಮಾಡಬೇಕು. ನನಗೆ ಆಪರೇಷನ್ ಸಿಂಧೂರ್ ವಿಚಾರ ಬಂದಾಗ ನನಗದು ನಿಜ ಅನಿಸ್ಬಿಡ್ತು. ಏನಂತ ಹೇಳ್ತಂದ್ರೆ, ರಾಜ ಯುದ್ಧವನ್ನ ಯಾವಾಗ ಮಾಡಬೇಕು ಅಂತಂದ್ರೆ, ಯುದ್ಧದ ಯೋಜನೆಯನ್ನ ಯಾವಾಗ ಮಾಡಬೇಕು ಅಂದ್ರೆ, ಯಾವಾಗ ಶಾಂತಿ ನೆಲೆಸಿರುತ್ತದೋ ಆವಾಗ ಆತ ಯುದ್ಧದ ತಯಾರಿಯನ್ನ ಮಾಡ್ಕೋಬೇಕು. ಅಂದ್ರೆ ಉದ್ವಿಗ್ನ ಸ್ಥಿತಿ ಬಂದಾಗ ನಾನು ನಿನ್ನ ಮೇಲೆ ಎಗರ್ತೀನಿ ಅಂತ ಹೇಳೋದಲ್ಲ. ಪಾಕಿಸ್ತಾನ ನಮ್ಮ ವಿರುದ್ಧ ಉಗ್ರ ಚಟುವಟಿಕೆ ಮಾಡಿದ ತಕ್ಷಣ ಅವನ ಮೇಲೆ ದಾಳಿ ಮಾಡ್ತೀನಿ ಅಂತಲ್ಲ. ಇದು ಒಂದಿಲ್ಲೊಂದು ದಿವಸ ನನ್ನ ಮೇಲೆ ದಾಳಿ ಮಾಡ್ತದೆ, ಅದಕ್ಕೆ ಬೇಕಾದಂತ ಸಲಕರಣೆಗಳು, ಅದಕ್ಕೆ ಬೇಕಾದಂತ ತಯಾರಿ, ಅದಕ್ಕೆ ಬೇಕಾದಂತ ಪಡೆ, ಅದಕ್ಕೆ ಬೇಕಾದಂತ ಉಳಿದ ಸವಲತ್ತುಗಳು, ಅದಕ್ಕೆ ಬೇಕಾದಂತ ಅರ್ಥ, ಅದಕ್ಕೆ ಬೇಕಾದಂತ ರಾಜಕೀಯ ತಯಾರಿ, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಎಲ್ಲವನ್ನ ಮಾಡಿಕೊಂಡು ಆಪರೇಷನ್ ಸಿಂಧೂರ್ ಮಾಡೋದು. ಏಪ್ರಿಲ್ 22ಕ್ಕೆ ಬಂದು ಹೊಡೆದ್ರು, ಅದಾದ ತಕ್ಷಣ ಮಾರನೇ ದಿವಸ ಹೋಗಿ ಅಟ್ಯಾಕ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರಫೇಲ್ ಖರೀದಿ ಮಾಡಲಾಗತ್ತೆ, ಅದಕ್ಕಿಂತ ಮುಂಚೆ ಬ್ರಹ್ಮೋಸ್ ಅನ್ನುವಂಥ ಕ್ಷಿಪಣಿಯನ್ನ ತಂತ್ರಜ್ಞಾನವನ್ನು ತಯಾರು ಮಾಡಿಕೊಳ್ಳಾಗತ್ತೆ, ಅದಕ್ಕಿಂತ ಮುಂಚೆ ನಮ್ಮ ಆಕಾಶ್ ತೀರ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಿಕೊಳ್ಳಾಗತ್ತೆ. ಇವೆಲ್ಲ ಯಾಕೆ ಅಂದ್ರೆ, ಮುಂದೊಂದು ದಿನ ನಾವು ಯುದ್ಧ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ರೆಡಿ ಇರಬೇಕು. ಆವಾಗ ನಾವು ದಾಳಿ ಮಾಡಿದರೆ ಗೆಲ್ತೀವಿ ಅಂತ. ಸಣ್ಣ ವಯಸ್ಸಿನಲ್ಲಿ ನೀವು ಯಾವುದೇ ರಾಜನ ಆಸ್ಥಾನದ ಕಥೆಗಳನ್ನು ಓದಿ, ರಾಜಕುಮಾರ ಅವರೆಲ್ಲ ಹೇಗೆ ಗುರುಕುಲಕ್ಕೆ ಹೋಗಿ ಕಲಿತಿದ್ರು, ಅದಕ್ಕಿಂತ ಮುಂಚೆ ರಾಜನ ಆಸ್ಥಾನದ ಒಳಗಡೆ ಆತನಿಗೆ ಚದುರಂಗವನ್ನು ಹೇಳ್ಕೊಡ್ಲಾಗ್ತಾ ಇತ್ತು. ಏನು ಚದುರಂಗ ಹೇಳ್ಕೊಡೋದಂದ್ರೆ ಏನು? ಚದುರಂಗ ಹೇಳ್ಕೊಡೋದು ಅಂತಂದ್ರೆ ಹೇಗೆ ಎದುರಾಳಿಯನ್ನ ನಾವು ಆತನಿಗೆ ಚೆಕ್ ಕೊಡಬೇಕು ಅನ್ನೋದನ್ನ ಕಲಿಸಿಕೊಡುವಂತ ಪದ್ಧತಿ. ನೋಡಿ, ಚೆಸ್ನ ವಿಶೇಷತೆ ನೋಡ್ಬೇಕು ನೀವು. ಏನಪ್ಪಾ ಅಂದ್ರೆ, ಈ ಕಡೆನೂ ಅಷ್ಟೇ ಪಡೆ ಇರುತ್ತೆ, ಇಲ್ಲಿಯೂ ಆನೆ ಇರುತ್ತೆ, ಇಲ್ಲಿಯೂ ಕುದುರೆ ಇರುತ್ತೆ, ಇಲ್ಲಿಯೂ ಒಂಟಿ ಇರುತ್ತೆ, ಇಲ್ಲಿಯೂ ಸೈನಿಕರು ಕೂತಿರ್ತಾರೆ, ಇಲ್ಲಿಯೂ ಒಬ್ಬ ರಾಣಿ ಇರ್ತಾಳೆ, ಇಲ್ಲಿಯೂ ಒಬ್ಬ ರಾಜ ಇರ್ತಾನೆ. ರಾಣಿ ಯಾವ ಕಡೆ ಬೇಕಾದ್ರೂ ಮೂವ್ ಆಗಬಹುದು, ಕುದುರೆ 2.5 ಗಜ ಮಾತ್ರ ಸರಿಯಬಲ್ಲದು, ಆನೆ ಎತ್ತಲಾಗಬೇಕಾದ್ರೂ ಓಡಾಡಬಹುದು, ಸೈನಿಕ ಒಂದೇ ಹೆಜ್ಜೆ ಮುಂದೆ ಹೋಗ್ತಾನೆ, ಬಲಕ್ಕೆ ಎಡಕ್ಕೆ ಹೋಗ್ತಾನೆ. ಹೀಗೆ ಅದರದೇ ಆದಂತ ಸೂತ್ರಗಳಿದಾವೆ. ಈ ಕಡೆನೂ ಅದೇ ಪಡೆ ಇದೆ, ಆ ಕಡೆನೂ. ಈಗ ಬಿಳಿ ಕಾಯಿನ್ಗಳನ್ನು ಇಟ್ಕೊಂಡ್ರೆ ಬಿಳಿ ಕಾಯಿನ್ನಲ್ಲೂ ಅಷ್ಟೇ ಪಡೆ ಇರುತ್ತೆ, ರಾಜ, ರಾಣಿ, ಒಂಟೆ, ಆನೆ ಎಲ್ಲ ಇರ್ತಾವೆ. ಎದುರುಗಡೆನೂ ಅಷ್ಟೇ. ಇವ್ರು ಯಾಕೆ ಗೆಲ್ತಾರೆ ಅಥವಾ ಅವ್ರು ಯಾಕೆ ಗೆಲ್ತಾರೆ, ಇವ್ರು ಯಾಕೆ ಗೆಲ್ಲೋದಿಲ್ಲ? ಸಮಬಲ ಇದ್ದಾಗಲೂ ಯಾಕೆ ಗೆಲ್ಲೋದಿಲ್ಲ? ಅದು ಚಾಣಾಕ್ಷತೆ, ಅದು ಚಾಣಕ್ಯನ ತಂತ್ರ. ಅಂದರೆ ನಿಮ್ಮ ನಡೆ ಹೇಗಿರುತ್ತೆ ಅನ್ನುವುದರ ಮೇಲೆ ನಿಮ್ಮ ಗೆಲುವು ನಿರ್ಭರ ಆಗಿರುತ್ತೆ ಅಂತ ಚಾಣಕ್ಯ ಅವರು ಹೇಳ್ತಾರೆ. ನರೇಂದ್ರ ಮೋದಿ ಅವರು ಪ್ರತಿ ಹೆಜ್ಜೆಯಲ್ಲಿ ಪಾಲಿಸಿಕೊಂಡು ಬಂದಿರುವಂತಹ ತಂತ್ರ ಅಂತ ನನಗೆ ಈಗ ಇದನ್ನು ಓದ್ತಾ ಇರುವಾಗ ಅನಿಸ್ತಾ ಇರೋದು. ನೋಡಿ, ಕಳೆದ ವರ್ಷ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಇವತ್ತೇನು ಹೇಳ್ತಾ ಇದ್ದಾರೆ? ನನ್ನ ಜೀಜಾಜಿಯನ್ನ ಹಿಡಿದು ಒಳಗೆ ಹಾಕ್ತಾ ಇದ್ದಾರೆ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ವಿಲ ಒದ್ದಾಡ್ತಾ ಇದ್ದಾರೆ. ಯಾವ ನರೇಂದ್ರ ಮೋದಿಯನ್ನ ಡಿಸ್ಟ್ರಕ್ಟ್ ಅಂದ್ರೆ ಪೂರ್ತಿ ನಾಶ ಮಾಡಿಬಿಟ್ಟಿದೀವಿ ಅಂತ ಬಹಿರಂಗವಾಗಿ 1 ಸಲ ರಾಹುಲ್ ಗಾಂಧಿ ಹೇಳಿದ್ರು. ಅಷ್ಟೇ ಅಲ್ಲ, ವಿಪಕ್ಷದವರೆಲ್ಲ ಇದು ಬಹುಮತದ ಸರ್ಕಾರ ಅಲ್ಲ, ಏಕ್ ತಿಹಾಯಿ ಸರ್ಕಾರ, ಇವತ್ತೆಲ್ಲ ನಾಳೆ ಬಿದ್ದು ಹೋಗುತ್ತೆ. ಆ ಕಡೆ ನಿತೀಶ್ ಕುಮಾರ್ ಕೇಳುತ್ತಾರೆ, ಈ ಕಡೆ ಚಂದ್ರಬಾಬು ನಾಯ್ಡು ಕೇಳುತ್ತಾರೆ. ಅವರಿಬ್ಬರು ಮಹಾನ್ ಮಹತ್ವಾಕಾಂಕ್ಷಿಗಳು. ಈತ ಅಂತೂ ಪಲ್ಟೂರಾಮು, ಸರ್ಕಾರ 4 ದಿವಸ ನಡೆದ್ರೆ ಹೆಚ್ಚು ಅಂತ ಮಾತಾಡ್ಕೋತಾ ಇದ್ರು ಕೇವಲ ವರ್ಷದ ಹಿಂದೆ. ಸ್ಪೀಕರ್ ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಸರ್ಕಸ್ಗಳನ್ನ ಮಾಡಿದ್ರು. ತೇಜಸ್ವಿ ಯಾದವ್ ಬಂದು ಫ್ಲೈಟ್ ನಲ್ಲಿ ಬಂದು ನಿತೀಶ್ ಕುಮಾರ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತುಕತೆ ನಡೆಸ್ತಾನೆ, ಅದ್ರ ಕುರಿತು ನಾವು ವಿಡಿಯೋ ಮಾಡ್ತೀವಿ, ಸರ್ಕಾರ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಅದೇ ವ್ಯತಿರಿಕ್ತವಾಗಿ ಕರ್ನಾಟಕಕ್ಕೆ ಬಂದು ನೋಡಿ, ಸಿದ್ದರಾಮಯ್ಯನಿಗೆ ಬಹುಮತದ ಸರ್ಕಾರ. ಯಾವ ಮಟ್ಟಿನ ಬಹುಮತ? ನಿರೀಕ್ಷೆ ಮಾಡಲಾರದ ಬಹುಮತ. ಅಪೋಸಿಷನ್ನೇ ಇಲ್ಲ, ವಿರೋಧ ಪಕ್ಷ ಅನ್ನೋದು ಇರಲಾರದಂಥ ಕರ್ನಾಟಕ. ಯಾರಿಗೂ ತಾಕತ್ತೇ ಇಲ್ಲ, ನಿತ್ರಾಣಗೊಂಡಂತ, ಅಶಕ್ತಗೊಂಡಂತ ನಿರ್ವಿಣ್ಣ ವಿರೋಧ ಪಕ್ಷ. ಆದರೆ ಪ್ರತಿ ದಿವಸ ಸಿದ್ದರಾಮಯ್ಯನ ಕುರ್ಚಿ ಅಲಗಾಡ್ತಾ ಇದೆ. DK ಶಿವಕುಮಾರ್ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸಿದ್ದರಾಮಯ್ಯ ಪ್ರತಿ ದಿವಸ ಸರ್ಕಸ್ ಮಾಡಬೇಕು, ಸಾಧನಾ ಸಮಾವೇಶ ಮಾಡಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು, ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡಬೇಕು, ಅಹಿಂದ ಅನ್ಬೇಕು, 5 ವರ್ಷ ನಾನೇ ಇರ್ತೀನಿ ಅನ್ಬೇಕು, 2.5 ವರ್ಷದ ಅಗ್ರಿಮೆಂಟ್ ಆಗಿಲ್ಲ ಅನ್ಬೇಕು, ಎಲ್ಲರಿಗೂ 50 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಆಮಿಷವನ್ನು ತೋರಿಸಬೇಕು ಶಾಸಕರಿಗೆ. ಇಷ್ಟೆಲ್ಲ ಮಾಡಬೇಕು. ಬಹುಮತದ ಸರ್ಕಾರದ ಹಣೆ ಬರಹ ಕರ್ನಾಟಕದಲ್ಲಿ ನೋಡಿ. ಅಲ್ಪಮತ ಅಂತ ಭ್ರಮಿಸಿಕೊಂಡಿರುವಂತ ನರೇಂದ್ರ ಮೋದಿ ಸರ್ಕಾರ ನೋಡಿ. ಯಾವ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಯಾವುದೇ ತಾಪತ್ರೆ ಇಲ್ಲದೆ ಸಂಪೂರ್ಣ ಬಹುಮತ ಇಟ್ಕೊಂಡು ಸರ್ಕಾರ ಮಾಡಿದ್ರು, ಅದಕ್ಕಿಂತ ಹೆಚ್ಚು ಜಟಿಲವಾದ, ಅದಕ್ಕಿಂತ ಹೆಚ್ಚು ಕಠೋರವಾದಂತ ನಿರ್ಣಯಗಳನ್ನು ಕೈಗೊಂಡು ಈ ಬಾರಿ ಯಶಸ್ವಿಯಾಗಿ ನಡೆಸಿದ್ರು. ಹೆಂಗ್ ಸಾಧ್ಯ ಆಯ್ತದು? ಇದು ಕೇವಲ ಮತ್ತು ಕೇವಲ
ಮನಸ್ಥಿತಿ, ಭಾರತದ ಪರಂಪರೆ, ಭಾರತದ ರಾಜಕೀಯ ವ್ಯವಸ್ಥೆ, ಭಾರತದಲ್ಲಿರುವಂಥ ರಾಜಗುರುಗಳಿದಾರಲ್ಲ ಅವ್ರನ್ನ ಸುಮ್ಮನೆ ಓದಿದ್ರೆ ಸಾಕು, ಯಾರು ಬೇಕಾದ್ರೂ ದೇಶ ಆಳ್ಬೋದು, ಅಷ್ಟು ಚೆನ್ನಾಗಿದ್ದಾವೆ. ನಮ್ಮ ಜೀವನದಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ, ನಮಗೆ ಓದುವಿಕೆ ಅನ್ನೋದಿಲ್ಲ, ಅಧ್ಯಯನಶೀಲತೆ ಅನ್ನೋದಿಲ್ಲ. ಎಲ್ಲ ವಿಷಯದಲ್ಲಿ ನಾವು ಪಂಡಿತರು. ಒಬ್ರಿಗೆ ಆರಾಮಿಲ್ಲ ಅಂದ್ರೆ 15 ಗುಳಿಗೆ ನಾವು ತಲೆನೋವನ್ನು ಮಾತ್ರ ಹೇಳ್ತೀವಿ. ಚೂರು ಲೂಸ್ ಮೋಷನ್ ಇದ್ದಾರೆ ಅಂದ್ರೆ 10 ಟ್ಯಾಬ್ಲೆಟ್ ಹೇಳ್ತೀವಿ, 5 ಆಯುರ್ವೇದ ಔಷಧಿಗಳನ್ನು ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ. ಯಾರಿಗೋ ಕ್ಯಾನ್ಸರ್ ಇದೆ ಅಂತ ಹೋಗ್ತಾನ್ರಿ ಹಂಗಾರೆ ಉಳಿಯಲ್ಲ ರೀ ಅವನು ಅಂತೀವಿ. ಇನ್ಯಾರಿಗೂ ಇನ್ನೊಂದೇನೋ ಹೇಳಿದ್ಕೊ ಅದ್ರ ಬಗ್ಗೆ ನಮ್ಮ ಪರಿಹಾರವನ್ನು ಸೂಚಿಸ. ಅಂದರೆ ಯಾವುದರ ಬಗ್ಗೆಯೂ ಗಹನತೆ ಇಲ್ಲ, ಯಾವುದ್ರ ಬಗ್ಗೆನೂ ಗಾಂಭೀರ್ಯ ಇಲ್ಲ, ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡ್ಬೋದು ಎರಡರ ಬಗ್ಗೆನೂ ಗೊತ್ತಿಲ್ಲ, ಎಲ್ಲವನ್ನೂ ಮಾತಾಡ್ತೀವಿ. ಶಬ್ದ ಅನ್ನುವುದು ಅದನ್ನು ಹಾಟ್ ಏರ್ ಅನ್ನುವ ರೀತಿಯಲ್ಲಿ ಬಳಸ್ತೀವಿ. ಆದರೆ ನರೇಂದ್ರ ಮೋದಿ ರೀತಿಯಲ್ಲಿರುವಂಥ ಜನ ಇರ್ತಾರಲ್ಲ, ಅವರು ದೇಶವನ್ನು ಹೇಗೆ ಮುನ್ನಡೆಸಬೇಕು, ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಮಾತಾಡಿದರೆ ಇದರ ಪರಿಣಾಮ ಏನು ನೋಡಿ. ಈ ದೇಶದಲ್ಲಿ ಕಳೆದ 1 ವರ್ಷದಲ್ಲಿ ಯಾರ್ಯಾರು ಮಾತನಾಡಿದ್ದಾರೋ ಎಲ್ಲರೂ ಅಡ್ರೆಸ್ ಇಲ್ದಂಗೆ ಹೊರಟೋಗಿದ್ದಾರೆ. ನಿಮ್ಮ ಜಯರಾಮ್ ರಮೇಶ್ನಿಂದ ಹಿಡಿದು KC ವೇಣುಗೋಪಾಲ್ ಹಿಡಿದು ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ದುರ್ಬಲರು ಅಂತ ಜನರ ಮನಸ್ಸಿನಲ್ಲಿ ತಮ್ಮ ಸ್ಥಾಯಿ ಸ್ವರೂಪವನ್ನು ಉಳಿಸಿಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರಿಗೂ ಗೌರವ ಉಳಿದಿಲ್ಲ. ಕಾಂಗ್ರೆಸ್ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇಲ್ಲ, ಮಾತನಾಡಿದವರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಇಲ್ಲಿವರೆಗೂ ಚಂದ್ರಬಾಬು ನಾಯ್ಡು ಒಂದೇ ಒಂದು ಮಾತಾಡಿದ್ದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ನೀವು ಸರ್ಕಾರದ ಬಗ್ಗೆ? ನಿತೀಶ್ ಕುಮಾರ್ ಒಂದೇ ಒಂದು ಶಬ್ದವನ್ನು ಎಲ್ಲಿಯಾದರೂ ಮಾತಾಡಿದ್ದು ಕೇಳಿದಿರಾ? ಇಬ್ಬರೂ ಸರ್ಕಾರದ ಭಾಗ, ಆದರೂ ಕೂಡ ಅವರು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏಕೆಂದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ, ಅವರು ಅಗತ್ಯ ಬಿದ್ದಾಗ ಮಾತಾಡ್ತಾರೆ. ನಾವು ಅನಗತ್ಯವಾಗಿ ಮಾತನಾಡುವ ಮೂಲಕ ವಿವಾದವನ್ನು ಮೈ ಮೇಲೆ ಎಳ್ಕೋಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಮಾತಾಡಿರೋದಿಲ್ಲ. ಅದೇ ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತನಾಡಲಾರದಂಥ ರಾಜಕಾರಣಿಯೇ ಇಲ್ಲ. ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು, ಮಧು ಬಂಗಾರಪ್ಪನಿಂದ ಹಿಡಿದು, DK ಶಿವಕುಮಾರ್ನಿಂದ ಹಿಡಿದು, ಸಿದ್ದರಾಮಯ್ಯನಿಂದ ಹಿಡಿದು, ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರೂ ಮಾತಾಡೋರೆ. ಅವರ ಅಗತ್ಯವೇ ಇಲ್ಲ. ಅಗತ್ಯವಿರಲಾರದ ಮಾತುಗಳನ್ನು ಇವರು ಆಡ್ತಾರೆ. ಅದರಿಂದ ಏನಾಗತ್ತೆ? ಇವರ ಬಗ್ಗೆ ಇರುವಂಥ ಗೌರವ ಹೊರಟೋಗತ್ತೆ. ರಾಜ್ಯ ಸುಭಿಕ್ಷವಾಗಿದೆ ಅನ್ನುವಂಥ ನಂಬಿಕೆ ಜನರಿಗೆ ಹೊರಟೋಗತ್ತೆ. ನಾವು ಒಳ್ಳೆಯವರಿಂದ ಆಡಳಿತವನ್ನು ಮಾಡಿಸ್ಕೊತಾ ಇದ್ದೀವಿ ಅಂತ ಯಾರಿಗೂ ಅನಿಸೋದಿಲ್ಲ. ನೋಡಿ, ಇಷ್ಟೊಂದು ಭಾಗ್ಯಗಳನ್ನು ಕರ್ನಾಟಕ ಸರ್ಕಾರ ಘೋಷಿಸಿದೆ. ಉಚಿತವಾಗಿ ಬಸ್ನಲ್ಲಿ ಕಳಿಸ್ತಾರೆ, ದುಡ್ಡು ಹಾಕ್ತಾರೆ ಅಕೌಂಟಿಗೆ, ಮಹಿಳೆಯರಿಗೆ ಅಕ್ಕಿ ಕೊಡ್ತೀನಿ ಅಂತ ಏನೋ ಕೊಡ್ತಾರೆ, ಕರೆಂಟ್ ಬಿಲ್ಲೇ ಇಲ್ಲ. ಆದರೂ ಕೂಡ ಕಾಂಗ್ರೆಸ್ ಬಗ್ಗೆ ಜನರಿಗೆ ಅಸಮಾಧಾನ ಯಾಕಿದೆ? ಯಾಕೆಂದ್ರೆ ಇವರು ಯೋಗ್ಯರಲ್ಲ ಅಂತ ಜನರಿಗೆ ಗೊತ್ತಿದೆ. ಇವರು ನಮ್ಮ ದುಡ್ಡನ್ನೇ ನಮ್ಗೆ ಕೊಡ್ತಾ ಇದ್ದಾರೆ, ಬೇರೆ ಕಡೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಜನರಿಗೆ ಗೊತ್ತಾಗೋಗಿದೆ. ಆದ್ದರಿಂದ ಇವರು ಯಾವ ಭಾಗ್ಯಗಳನ್ನು ಕೂಡ ಜನ ಹಾಡಿ ಹೊಗಳಲಾರದ ಸ್ಥಿತಿ ಇದೆ. ಆದರೆ ಅದೇ ಕೇಂದ್ರ ಸರ್ಕಾರಕ್ಕೆ ಬನ್ನಿ. ಕೇಂದ್ರ ಸರ್ಕಾರದಲ್ಲಿ NDA ಸರ್ಕಾರ ಇದೆ. ಭಾರತೀಯ ಜನತಾ ಪಕ್ಷದ ಕೇವಲ 240 ಸ್ಥಾನಗಳು, ಕಾಂಗ್ರೆಸ್ ಇಂದು 99. 240 ಸ್ಥಾನ ಇರುವಂತಹ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಳ್ಳುವ ತೀರ್ಮಾನವನ್ನು ಇಡೀ ದೇಶ ಹಾಡಿ ಹೋಗುತ್ತೆ. ಅದು ಆಪರೇಷನ್ ಸಿಂಧೂರ್ ಆಗಿರಬಹುದು, ವಕ್ಫ್ ಕಾಯ್ದೆ ಆಗಿರಬಹುದು, ಯಾವುದೇ ತೀರ್ಮಾನ ಇರಲಿ, ಇದು ಜನಪರವಾಗಿದೆ. ಜನರಿಗಾಗಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಇವರು ಮಾಡುವ ಕೆಲಸಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ಈ ದೇಶದ ಜನರಿಗೆ ಗೊತ್ತಾಗಿದೆ. ರಾಜನಾದವನಿಗೆ ಅಂತ ಚಾತುರ್ಯ ಮತಿ ಇರಬೇಕು. ಅದನ್ನೇ ಆಚಾರ್ಯ ಚಾಣಕ್ಯ ಅವರು ಹೇಳೋದು. ಮುಂದಿನ ಸಂಚಿಕೆಗಳಲ್ಲಿ ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ನಾನು ಏನನ್ನು ಓದಿದನೋ ಅದರ ಒಂದಷ್ಟು ಗುಲಗಂಜಿಯಷ್ಟು ಕೊಡುವ ಪ್ರಯತ್ನ ಮಾಡೋಣ ಅಂತ ಮಾತಾಡ್ತಾ ಇರೋದು. ನಾನೇನು ದೊಡ್ಡ ಪಂಡಿತನಲ್ಲ, ಓದಿದ್ದನ್ನು ಹೇಳೋದು. ನಾನು ಭಾಳ ಚೆನ್ನಾಗಿ ಒಬ್ಬರು ಮೇಷ್ಟ್ರು ಹೇಳಿದ್ರು ನನಗೆ, ವೆಂಕೋಬರಾವ್ ಮೇಷ್ಟ್ರು ಅಂತ ನನ್ನ ಗುರುಗಳು ಹೇಳಿದರು. ಒಬ್ಬ ಶಿಕ್ಷಕನಿಗೂ ಒಬ್ಬ ಶಿಷ್ಯನಿಗೂ ಇರುವ ವ್ಯತ್ಯಾಸ ಏನಪ್ಪಾ ಅಂದರೆ, ಶಿಕ್ಷಕ ಹಿಂದಿನ ದಿವಸ ಆ ಪಾಠ ಓದಿರ್ತಾನೆ, ಶಿಷ್ಯ ಇದ್ದವನು ಸ್ಕೂಲ್ ಮುಗಿದ ಮೇಲೆ ಮಾರನೇ ದಿವಸ ಆ ಪಾಠವನ್ನು ಓದ್ತಾನೆ. ಅಷ್ಟೇ ವ್ಯತ್ಯಾಸ ಅಂತ. ನಾವು ಅದೇ ಕೆಲಸವನ್ನು ಮಾಡೋದು. ಯಾವ ದೊಡ್ಡ ಗಗನದಾರಿ ಕೆಲಸ ಅಂತ ನನಗೇನು ಅನಿಸೋದಿಲ್ಲ. ನನಗೇನು ತಿಳಿದಿದೆ ಅದನ್ನು ತಮ್ಗೆ ಹೇಳುವಂಥ ಪ್ರಯತ್ನ. ಭಾನುವಾರ ಆಹ್ಲಾದಕರವಾಗಿರಲಿ. ನಮ್ಮ ಈ ಅಭಿಯಾನಕ್ಕೆ ದಯವಿಟ್ಟು ಆರ್ಥಿಕವಾಗಿ ಜೊತೆಗೆ ನಿಲ್ಲಿ. ಮತ್ತೇನನ್ನು ಕೇಳೋದಿಲ್ಲ. ನಮಸ್ಕಾರ.